Hello guys, welcome back to my one more video of Boats of Paradise Part 2. ಸೊ ಈ ವಿಡಿಯೋದಲ್ಲಿ ನೀವು ಮತ್ತಷ್ಟು ಪ್ರಾಣಿಗಳನ್ನು ಹಾಗೂ ವಿವಿಧ ರೀತಿಯ ಮೀನುಗಳನ್ನು ನೋಡ್ತೀರಾ. ಮೊದಲಿಗೆ ಬಂದುಬಿಟ್ಟು ಕುದುರೆ. ಇದೊಂದು ಭಾರತದ ಕುದುರೆ. ಸೊ ನೀವು ನೋಡ್ತಿರ್ಬೋದು, ಇದ್ರ ಹೈಟ್ ತುಂಬ ಶಾರ್ಟ್ ಇರುತ್ತೆ. ಆದರೆ ಅದೇ ನೀವು ವಿದೇಶಿಯ ಕುದುರೆಯನ್ನು ಕಂಪೇರ್ ಮಾಡಿದ್ರೆ ಅದರ ಹೈಟ್ ತುಂಬಾ ಹೈಟ್ ಇರುತ್ತೆ. ನೆಕ್ಸ್ಟ್ ನೀವು ನೋಡ್ತಿರ್ಬೋದು, ಒಂದು ಮುದ್ದಾಗಿರೋ ಹೋರಿಕರು ಇತ್ತಲ್ಲಿ. ನೆಕ್ಸ್ಟ್ ನೀವು ನೋಡ್ತಿರ್ಬೋದು ಈಮು. ಇದು ಒಂದು ಆಸ್ಟ್ರಿಚ್ ಥರನೇ, ಆದರೆ ಆಸ್ಟ್ರಿಚ್ಗಿಂತ ತುಂಬಾ ಸಣ್ಣ ಪಕ್ಷಿ. ಸೊ ಇದಕ್ಕೂ ಹಾರಕ್ಕಾಗಲ್ಲ. ನೆಕ್ಸ್ಟ್ ನೀವು ನೋಡ್ತಿರ್ಬೋದು, ಇದರ ಹೆಸರು ಆ್ಯರಪೈಮಾ ಅಂತ. ಇದೊಂದು ಮೀನಿನ ಜಾತಿ. ಇದು ಬಂದುಬಿಟ್ಟು 7-8 ಫೀಟ್ ಅಷ್ಟು ಉದ್ದ ಬೆಳೆಯುತ್ತೆ. ಈ ಮೀನನ್ನು ನೀವು ಅಕ್ವೇರಿಯಮಲ್ಲಿ ಸಾಕೋಕ್ಕಾಗಲ್ಲ. ಇದನ್ನು ಒಂದು ಕೆರೆಯಲ್ಲಿ ಇಲ್ಲ ಒಂದು ಹೊಳೆಯಲ್ಲಿ ಸಾಕಬೇಕಷ್ಟೆ. ನೆಕ್ಸ್ಟ್ ನೀವು ನೋಡ್ತಾ ಇರ್ಬೋದು ಕೋಯ್ ಫಿಶಸ್. ಸೊ ಇದನ್ನು ಹೆಚ್ಚಿನವರು ಮನೆಯಲ್ಲಿ ಸಾಕ್ತಾರೆ. ಇದು ತುಂಬ ಪಾಪ್ಯುಲರ್ ಫಿಶ್. ಅಲ್ಲಿ ಸೈಡಲ್ಲಿ ನೋಡ್ತಿರ್ಬೋದು, ಇದು ರೆಡ್ ಟೈಲ್ಡ್ ಕ್ಯಾಟ್ ಫಿಶ್ ಅಂತ. ಇದೊಂದು ತುಂಬಾ ಅಗ್ರೆಸಿವ್ ಫಿಶ್. ನೆಕ್ಸ್ಟ್ ಬಂದುಬಿಟ್ಟು ಅಲಿಗೇಟರ್ ಗಾರ್ ಅಂತ. ಇದು ಆಲ್ಮೋಸ್ಟ್ ಅಪ್ ಟು 10 ಫೀಟ್ ಉದ್ದ ಆಗುತ್ತೆ. ಇದರ ಆಹಾರ ಬಂದುಬಿಟ್ಟು ಎಲ್ಲ ನಾನ್ ವೆಜ್ ಫುಡ್. ನೆಕ್ಸ್ಟ್ ನೀವು ನೋಡ್ತಿರ್ಬೋದು ಟೆರಪಿನ್ಸ್. ಇದು ಸಮ್ವಾಟ್ ಲೈಕ್ ಟರ್ಟಲ್ ಥರನೇ. ನೆಕ್ಸ್ಟ್ ನೀವು ನೋಡ್ತಿರ್ಬೋದು ಸ್ನ್ಯಾಪಿಂಗ್ ಟರ್ಟಲ್. ಇದು ಒನ್ ಆಫ್ ದಿ ಅಗ್ರೆಸಿವ್ ಟರ್ಟಲ್. ಇದು ಅಪ್ ಟು 3 ಫೀಟ್ ಅಷ್ಟು ದೊಡ್ಡ ಬೆಳೆಯುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಟಾರ್ಟೈಸ್. ಇದು ಬೇರೆ ಬೇರೆ ರೀತಿಯ ಟಾರ್ಟೈಸ್ ಇತ್ತು. ನೆಕ್ಸ್ಟ್ ನೀವು ನೋಡ್ತಿರ್ಬೋದು ಇಗ್ವಾನ. ಇದನ್ನು ಹೆಚ್ಚಿನವರು ಚೆಮಿಲಿಯನ್ ಅಂತ ಕರೀತಾರೆ, ಆದರೆ ಇದು ಚೆಮಿಲಿಯನ್ ಅಲ್ಲ. We are seeing here, this is called an iguana. So iguanas, yes, they are also reptiles. ನಾವು ಟರ್ಟಲ್ಸ್ ಎಲ್ಲ ನೋಡಿದ್ವಿ ಅಲ್ಲ, ಅದೇ ಥರನೇ ಇದೂ. ಇದು ಯಾವುದಕ್ಕೂ ಇದ್ರದ್ದು ಬಾಡಿ ಟೆಂಪ್ರೇಚರ್ ರೆಗ್ಯುಲೇಟ್ ಮಾಡೋಕ್ಕಾಗಲ್ಲ. ಇದೆಲ್ಲನೂ ಕೋಲ್ಡ್ ಬ್ಲಡೆಡ್ ಅನಿಮಲ್ಸ್. ಓಕೆನಾ? ಸೊ ಎಸ್, ಇದು ಕೂಡ ದೇ ಆರ್ ಜಸ್ಟ್ ಲೈಕ್ ಯುವರ್ ಹೌಸ್ ಲಿಸರ್ಡ್ಸ್. ನಿಮ್ಮ ಮನೇಲಿರೋ ಹಲ್ಲಿಗಳ ಥರನೇ. ಇಫ್ ಯು ಗೋ ಟ್ರೈ ಟು ಕ್ಯಾಚ್ ದೆಮ್ ಬೈ ದ ಟೇಲ್ಸ್, ದೇ ಕ್ಯಾನ್ ಡಿಟ್ಯಾಚ್ ದ ಟೇಲ್ಸ್ ಆ್ಯಂಡ್ ರನ್ ಅವೇ. ಬಾಲ ಬಿಟ್ಟು ಹೊರಟೋಗ್ಬಿಡುತ್ತೆ. ಆ್ಯಂಡ್ ಫಾರ್ ದೆಮ್ ಟು ರೀಗ್ರೋ ದೇರ್ ಟೇಲ್, ಇಟ್ ವಿಲ್ ಟೇಕ್ ಅಟ್ ಲೀಸ್ಟ್ ಲೈಕ್ 6 to 8 months. So all of these are 100% herbivorous lizards, which means they only eat fruits and flowers. If you ask me ಏನು fruits and flowers ತಿನ್ನುತ್ತೆ ಅಂತ ಅಂದರೆ, they love mangoes, they love bananas, they love coriander. ಕೊತ್ತಂಬರಿ ಸೊಪ್ಪು ತುಂಬ ಇಷ್ಟ ಅದಕ್ಕೆ. They are not like chameleons, they do not change the color. So guys, there is a misconception where a lot of people think chameleons can change the color from ಅದು ಪಿಂಕ್ ಇಂದ ಬೇಕಾದ್ರೆ ಅದು ಬ್ಲೂ ಆಗಿಬಿಡುತ್ತೆ, ಇಲ್ಲ ಅದಕ್ಕೆ ಬೇಕಾಗಿದ್ದ ತಕ್ಷಣ ರೆಡ್ ಆಗಿಬಿಡುತ್ತೆ. No, they can't do any such things. They allow you to touch it. So when climbing, they use the tail to balance their body. ನೆಕ್ಸ್ಟ್ ನೋಡ್ತಿರ್ಬೋದು, ಇದು ಒಂದು ಕೈಂಡ್ ಆಫ್ ರೋಡೆಂಟ್. ಇದನ್ನು ನ್ಯೂಟ್ರಿ ಅಂತ ಕರೀತಾರೆ. They belong to the same family. So this is called a koipu. Okay, ಇದನ್ನ ನ್ಯೂಟ್ರಿ ಅಂತ ಕೂಡ ಕರೀತಾರೆ. So all of these are pretty good swimmers. Most of the time they love to swim around. ನೆಕ್ಸ್ಟ್ ನೀವು ನೋಡ್ತಿರ್ಬೋದು, ಇದರ ಹೆಸರು ಮಿರ್ಕ್ಯಾಟ್ ಅಂತ. And have a look at what's happening around. ನೆಕ್ಸ್ಟ್ ಬಂದುಬಿಟ್ಟು ಕುದುರೆ. ಇದು ರಾಜಸ್ಥಾನಿ ಹಾರ್ಸ್. ಇದು ತುಂಬಾ ಹೈಟ್ ಇರುತ್ತೆ. ನೆಕ್ಸ್ಟ್ ನೋಡ್ತಿರ್ಬೋದು ರ್ಯಾಕೂನ್. ಇದು ರಾತ್ರಿ ಹೊತ್ತು ಮಾತ್ರ ಆಚೆ ಬರೋದು. ನೆಕ್ಸ್ಟ್ ನೋಡ್ತಿರ್ಬೋದು ಅರೋವಾನ. ಇದು ಹೆಚ್ಚಿನವರು ಅಕ್ವೇರಿಯಮಲ್ಲಿ ಸಾಕ್ತಾರೆ. ಇದು ಒಂದು ವಾಸ್ತು ಮೀನು ಅಂತ ಕರೀತಾರೆ. ನೆಕ್ಸ್ಟ್ ನೋಡ್ತಿರ್ಬೋದು, ಇದೊಂದು ಬೇರೆ ಜಾತಿಯ ಟರ್ಟಲ್. ಇದರ ಮೂತಿ ತುಂಬಾ ಉದ್ದ ಇರುತ್ತೆ. ಇದು ಬುಲ್ ಫ್ರಾಗ್ ಅಂತ, ದೊಡ್ಡ ಕಪ್ಪೆ. ಇದನ್ನು ಸ್ಟ್ರಿಂಗ್ ರೇ ಅಂತ ಕರೀತಾರೆ. ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸುತ್ತಿದ್ದೇನೆ. ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ. ಹಾಗೆಯೇ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ.
ಅಲ್ಲಿವರೆಗೆ ಸಿಗೋಣ. ಬಾಯ್.